ಬಾರಪ್ಪ ಇಲ್ಲಿ. ಮಾತಾಡು. ನೀನು ಯಾಕೆ ನಮ್ಮ ಮನೆಗೆ ಬಂದು ಹಾಗೆಲ್ಲ ಹೇಳಿದೆ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನನ್ನಿಂದ ತಪ್ಪಾಗೋಯ್ತು. ನಾನು ಹೇಳಿದ್ದೆಲ್ಲ ಸುಳ್ಳು. ಏನೋ ಮಾತಾಡ್ತೀಯ ನೀನು? ನೀನು ಹೇಳಿದ್ದೆಲ್ಲ ಸುಳ್ಳ? ಹಾಗಾದ್ರೆ ನಾನು ದುಡ್ಡಿಗೋಸ್ಕರ ಪ್ರತಿದಿನ ಒಂದೊಂದು ವೇಷ ಹಾಕ್ಕೊಂಡು ಮನೆಗೆ ಹೋಗಿ ಸುಳ್ಳು ಹೇಳ್ತೀವಿ. ಹಾಗೆ ನಿಮ್ಮನೆಗೂ ಬಂದೆ. ಹಾಗಾದ್ರೆ ನಮ್ಮನೆ ವಿಷಯ ಎಲ್ಲ ನಿನಗೆ ಯಾರು ಹೇಳಿದ್ದು? ನಮ್ಮನೇಲಿ ಕಂಟಕ ಆಗುತ್ತೆ, ಶುಭ ಕಾರ್ಯ ನಿಲ್ಲುತ್ತೆ, ಒಂದು ಪುಟ್ಟ ಮಗುವಿನಿಂದ ಕಂಟಕ ಆಗುತ್ತೆ ಅಂತ ನಿನಗೆ ಯಾರು ಹೇಳಿದ್ದು? ನಿಜ ಹೇಳು. ಯಾರಾದರೂ ದುಡ್ಡು ಕೊಟ್ಟು ನಿನಗೆ ಇದನ್ನೆಲ್ಲ ಹೇಳು ಅಂತ ಹೇಳಿದ್ರಾ? ಹೇಳೋ. ಇಲ್ಲ ಸ್ವಾಮಿ, ಆ ಥರ ಏನಿಲ್ಲ. ನಾವು ಹೊಟ್ಟೆಪಾಡಿಗೋಸ್ಕರ ಈ ಥರ ಕೆಲಸಗಳು ಮಾಡ್ತೀವಿ. ಹಾಗೆ ಒಂದೊಂದು ಮನೆಗೆ ಹೋಗಿ ಒಂದೊಂದು ಸುಳ್ಳು ಹೇಳ್ತೀವಿ. ಅರ್ಧಕ್ಕರ್ಧ ಮನೆಯಲ್ಲಿ ಈ ನಾನು ಹೇಳಿದ್ಕೂ ಅಲ್ಲಿ ನಡೆಯೋದಕ್ಕೂ ಹೊಂದಾಣಿಕೆ ಆಗೋಗುತ್ತೆ. ಹಂಗೆ ನಿಮ್ಮ ಮನೆಯಲ್ಲೂ ನಡೀತಿರೋದಕ್ಕೂ ನಾನು ಹೇಳಿದ್ಕೂ ಹೊಂದಾಣಿಕೆ ಆಗೋಯ್ತು. ಸ್ವಲ್ಪ ದಿನ ಬಿಡ್ಕೊಂಡು ದುಡ್ಡು ತಗೊಳ್ಳೋಣ ಅಂತ ಇದ್ದೆ, ಅಷ್ಟರಲ್ಲಿ ಇವ್ರ ಕೈಲಿ ಸಿಕ್ಕಾಕೊಂಬಿಟ್ಟೆ. ಏಯ್, ಎಂತ ಕಚಡ ನೋಡಿ ನೀನು. ನಿನ್ನಿಂದಾಗಿ ನಮ್ಮ ಮನೆ ಹೊಡೆದೋಗ್ತಿತ್ತಲ್ಲೋ ನಿನ್ನ. ಅಭಿ ಬಿಟ್ಬಿಡು. ಅವನು ಹೇಳ್ತಿದ್ದಾನಲ್ಲ, ಹೊಟ್ಟೆ ಪಾಡಿಗೆ ಅವ್ನು ಮಣ್ಣು ತಿನ್ನೋ ಕೆಲಸ ಮಾಡಿದೆ ಅಂತ. ಹೌದು ಸರ್, ಇದೊಂದ್ಸಲಿ ಕ್ಷಮಿಸ್ಬಿಡಿ. ನಾನು ಬುದ್ಧಿ ಕಲ್ತಿದ್ದೀನಿ. ಇನ್ನು ಮುಂದೆ ಈ ಥರ ಯಾವತ್ತೂ ಕೆಲಸ ಮಾಡಲ್ಲ. ಕ್ಷಮಿಸೋದ? ಇಂಥವ್ರನ್ನೆಲ್ಲ ಪೊಲೀಸಿಗೆ ಹಿಡ್ಕೊಡ್ಬೇಕು. ಪೊಲೀಸ್ಗಾ? ಮನೆ ವಿಷಯನೆಲ್ಲ ಪೊಲೀಸ್ ಸ್ಟೇಷನ್ ತನಕ ಯಾಕೆ ತಗೊಂಡು ಹೋಗ್ಬೇಕು ಅವಿ? ನಮ್ಮಿಬ್ರು ಜಗಳ ಬಿಡ್ಸೋಕೆ ಅಮ್ಮ ದೊಡ್ಡ ಸಾಹಸನೆ ಮಾಡ್ಬೇಕಿತ್ತು. ಆದ್ರೆ ನಮ್ಮಿಬ್ರಿಗೂ ದೀಪಾವಳಿ ಹಬ್ಬದಲ್ಲಿ ದೀಪ ಹಚ್ಚಕ್ಕಿಂತ ಪಟಾಕಿ ಹೊಡೆಯೋದೇ ತುಂಬಾ ಇಷ್ಟ ಆಗ್ತಿತ್ತು. ಅಮ್ಮ ನಮಗೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ಲು. ಯಾವುದೇ ಹಬ್ಬ ಬಂದರೂ ನಮಗೆ ಹೊಸ ಬಟ್ಟೆ ಕೊಡಿಸ್ತಾ ಇದ್ಲು. ಅವಳಿಗೆ ಅಂತ ಒಂದೇ ಒಂದು ಸೀರೆ ತಗೊಂಡಿದ್ದು ನನಗೆ ನೆನಪಿಲ್ಲ. ಬರೀ ಬಟ್ಟೆ ಅಷ್ಟೇ ಅಲ್ಲ, ನಮಗೆ ಬೇಕಾಗಿರೋ ತಿಂಡಿಗಳು, ಪಟಾಕಿಗಳು, ಬಳೆ, ಸರ, ಆಟ ಆಡೋಕೆ ಬೊಂಬೆಗಳು ಒಂದ ಎರಡ. ಆದ್ರೆ ಅಮ್ಮ ನಮ್ಮ ಹತ್ರ ಅವಳ ಕಷ್ಟಗಳನ್ನ ಯಾವತ್ತೂ ಹೇಳ್ಕೊಳ್ಳೇ ಇಲ್ಲ. ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನಿಜ, ಈಗ ಒಂದೇ ಒಂದು ಬಾಕ್ಸ್ ಪಟಾಕಿ ತರಕ್ಕೇನೆ ಎಷ್ಟು ಕಷ್ಟ ಅನಿಸ್ತಾ ಇದೆ. ಆದರೆ ಅವತ್ತಿಗೆ ತಾತ ದುಡ್ದಿದ್ದೆಲ್ಲ ಮನೆ ಮೇಂಟೆನೆನ್ಸ್ಗೆ, ಸಣ್ಣ ಪುಟ್ಟ ಸಾಲಗಳಿಗೆ ಅಂತಲೇ ಹೋಗ್ತಿತ್ತು. ಆದರೆ ಅಮ್ಮ ಮನೇಲೆ ದುಡ್ದು ನಮಗೆ ಸ್ವಲ್ಪನೂ ಕಷ್ಟ ತೋರಿಸದೆ ಸಾಕಿದ್ಲು. ತಾಯಿ ಅಂದ್ರೇ ಹಾಗೆ ಅಲ್ವಾ ಸಮರ್? ಮಕ್ಕಳು ಖುಷಿನಲ್ಲಿ ತನ್ನ ಕಷ್ಟನ ಮರಿತಾಳೆ, ಮಕ್ಕಳಿಗೆ ತಿನ್ನಿಸಿ ತನ್ನ ಹಸುವನ್ನು ಮರಿತಾಳೆ, ಮಕ್ಕಳು ನಗುನಲ್ಲಿ ತನ್ನ ನೋವನ್ನು ಮರಿತಾಳೆ, ಮಕ್ಕಳಿಗೆ ಭವಿಷ್ಯ ಕಟ್ಕೊಡೋದಕ್ಕೋಸ್ಕರ ತನ್ನ ಆಸೆಗಳನ್ನೇ ಮರೆತು ಬಿಡ್ತಾಳೆ. ಅದಕ್ಕೆ ಅಲ್ವಾ ಹೇಳೋದು, ತೀರ್ಸಕ್ಕಾಗದೇ ಇಲ್ಲ ಇರೋ ಋಣ ಅಂದರೆ ಅದು ತಾಯಿ ಋಣ ಅಂತ. ನನಗಂತೂ ಅಮ್ಮನ್ನ ಇವತ್ತು ನೋಡಲೇಬೇಕು ಅಂತ ತುಂಬ ಅನಿಸ್ತಾ ಇದೆ. ಆದರೆ ಸಂಧಿನಿಂದ ಇವತ್ತು ಅಮ್ಮನ ನೋಡದೇ ಇರೋಗಾಯ್ತು. ಅಮ್ಮಂಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ತಡ್ದೆ ಅಷ್ಟೆ. ನಾಳೆ ಹೇಗಿದ್ರು ಹೋಗ್ತೀಯಲ್ಲ, ಅಮ್ಮನ ಹತ್ರ ತುಂಬಾ ಹೊತ್ತು ಮಾತಾಡು. ನಿಂಗೆ ಅಷ್ಟೊಂದು ಮನ್ಸು ತಡಿಲಿಲ್ಲ ಅಂದರೆ ಅಮ್ಮನ ಜೊತೆ ಫೋನ್ ಮಾಡಿ ಮಾತಾಡು. ಅದು ಸರಿನೇ. ಇಲ್ಲಿ ಅಕ್ಕಪಕ್ಕ ಪಟಾಕಿ ಸೌಂಡ್ ಜಾಸ್ತಿ ಇದೆ, ನಾನು ಒಳಗಡೆ ಹೋಗಿ ಮಾತಾಡ್ತೀನಿ.
ಹೋಗಿದ್ರಿ? ಅಣ್ಣ ಪಟಾಕಿ ತಂದಿದ್ದಾನೆ, ಬನ್ನಿ ಹೊಡಿಯೋಣ. ಅಯ್ಯೋ ಪಟಾಕಿ ಹೊಡೆಯೋದು ಅಂದ್ರೆ ನನಗೆ ವಿಪರೀತ ಖುಷಿ ನಮ್ಮ. ಪಟಾಕಿ ಯಾರ್ದಾದ್ರೇನು ಹಚ್ಚೋರ್ ನಾವಾಗಿರ್ಬೇಕು ಅಂತ ಆಗ ಯಾರೋ ಒಬ್ರು ಮಹಾನ್ ಭಾವರು ಹೇಳಿದ್ರು. ಆದ್ರೆ ಈಗ ಈ ಮಹಾನ್ ಭಾವ ಹೇಳ್ತಾನೆ, ದುಡ್ಡು ಯಾರ್ದಾದ್ರೆ ಏನು, ಎಂಜಾಯ್ ಮಾಡೋರು ನಾವಾಗಿರ್ಬೇಕು ಅಂತ. ಒಂದೇ ನಿಮಿಷ ಇರಮ್ಮ, ಪಟಾಕಿ ಹಚ್ಚೋಣ, ಪಟಾಕಿ ಹಚ್ಚೋಣ. ಅಯ್ಯೋ ಮಾವ ಏನಾಯ್ತು? ಬ್ಯಾಗ್ ಹಾಕಿದ್ಕೊಂಡ್ರಿ? ಏನಮ್ಮ ಹಿಂಗ್ ಕೇಳ್ತೀಯಾ? ನಾವು ಪಟಾಕಿ ಹೊಡಿತಾ ಇದೀವಿ, ಅಕಸ್ಮಾತ್ ಬೆಂಕಿ ಏನಾದ್ರು ತಗಲ್ಬಿಟ್ಟು ಡ್ಯಾಮೇಜ್ ಆಗ್ಬಿಟ್ರೆ? ನಾವು ಪಟಾಕಿ ಹಿಡ್ಕೊಂಡಿರೋದು ಇಲ್ಲಿ, ಬ್ಯಾಗ್ ಇರೋದು ಅಲ್ಲಿ, ಅದ್ ಹೇಗ್ ಕಿಡಿ ಬೀಳೋಕ್ ಸಾಧ್ಯ? ಪಟಾಕಿ ಅಂದ್ರೆ ಹಾಗೆ ಕಣಮ್ಮ. ಪಟಾಕಿ ಆಗ್ಲಿ, ಹೆಣ್ಣು ಮಕ್ಳು ಕಣ್ಣಾಗ್ಲಿ, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನಮ್ಮ ಹುಷಾರಲ್ಲಿ ನಾವಿರ್ಬೇಕಷ್ಟೇ. ಅಷ್ಟು ಹುಷಾರಲ್ಲಿರಕ್ಕೆ ಅಂತದೇನಿದೆ ಈ ಬ್ಯಾಗಲ್ಲಿ? ಏನಿರುತ್ತೆ? ಏನು ಇಲ್ಲಪ್ಪ, ಏನು ಇಲ್ಲ. ಹಾ, ನನಗೆ ಒಂದ್ ಕಡೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಸಿಕ್ಕಿದೆ. ಅವರು ನನಗೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ. ಅದನ್ನ ಈ ಬ್ಯಾಗಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ನೀವು ದೀಪಾವಳಿ ಪಟಾಕಿ ಹಚ್ತಾ ಇದ್ದೀರಾ, ಹಚ್ಕೊಳ್ಳಿ. ನನಗೆ ಪಟಾಕಿ ಹೊಡೆಯೋ